ಹೀಗೆ ನೀನೇ ಹೇಳು, ಇನ್ನು ಮಿಕ್ಕಿದ 2.5 ಕೋಟಿನ ಹೇಗೆ ತಗೊಂಡು ಬರ್ತೀಯ ಅಂತ. ಅಲ್ಲ ಕಾಂಚನ, ನಾನು ಈ ರೀತಿ ಕೂಡಾಕ್ಬಿಟ್ಟು ದುಡ್ಡು ಕೊಡು ಅಂತಂದ್ರೆ ನಾನು ಎಲ್ಲಿಂದ ಕೊಡ್ಲಿ? ನಾನು ಹೊರಗಡೆ ಹೋದ್ರೆ ತಾನೆ ಹೇಗಾದರೂ ಮಾಡಿ ಅರೇಂಜ್ ಮಾಡೋಕ್ಕಾಗೋದು. ನನಗೆ ಸ್ವಲ್ಪ ಟೈಮ್ ಕೊಡು, ಬೆಳಗ್ಗೆ ಅಷ್ಟರಲ್ಲಿ ಕೊಟ್ಬಿಡ್ತೀನಿ. ನೋಡು, ನೀನು ದುಡ್ಡು ಕೊಡೋಳಾಗಿದ್ರೆ ಇಷ್ಟೊತ್ತಿಗಾಗಲೇ ಯಾವಾಗಲೂ ಕೊಟ್ಟಿರ್ತಿದ್ದೆ. ಆದರೆ ನೀನು ನನಗೆ ದುಡ್ಡು ವಾಪಸ್ ಕೊಡೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ನಿನಗೊಂದು ಆಪ್ಷನ್ ಇದೆ. ಯಾರಿಗಾದ್ರೂ ಫೋನ್ ಮಾಡಿ ಹಣ ಕೊಟ್ಟು ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಹೇಳಿ. ಇಲ್ಲದೆ ಹೋದ್ರೆ ನೀನು ಹೆಣ ಕೂಡ ಆಚೆ ಹೋಗಲ್ಲ. ಏನು ಹೇಳ್ತಾ ಇದೀಯಾ? ಇರೋ ವಿಷಯನೇ ಹೇಳ್ತಾ ಇರೋದು. ನನಗೆ ನನ್ನ ಹಣ ವಾಪಸ್ ಬಂದ್ರೇನೆ ನೀನು ಇಲ್ಲಿಂದ ಹೊರಗಡೆ ಹೋಗೋದು. ಇಲ್ಲದೆ ಹೋದ್ರೆ ನಿನಗೆ ಟಾರ್ಚರ್ ಕೊಟ್ಟು ಸಾಯಿಸಿಬಿಡ್ತೇನೆ. ಮಾಡು. ಸರಿ, ನಾನು ಫೋನ್ ಕೊಡು. ಮಾಡು ಫೋನ್ ಮಾಡು. ಪ್ಲೀಸ್ ಫೋನ್ ರಿಸೀವ್ ಮಾಡು. ಯಾರ್ ಫೋನ್ ಪಾರ್ಥ? ಪಿಕ್ ಮಾಡುತ್ತಾನೆ. ಮಾಮ್ ಕಾಲ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಮನೆಗೆ ಕರೆಯೋದಕ್ಕೆ. ರಿಸೀವ್ ಮಾಡೋದು ಬೇಡ. ಯಾಕೆ ಫೋನ್ ತೆಗಿತಿಲ್ವಾ? ಅಪೇಕ್ಷೆ ಮಾಡ್ತೀನಿ. ಪಾರ್ಥ ಈಗ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಡೋಂಟ್ ರಿಸೀವ್. ಯಾರು ತೆಗಿತಾ ಇಲ್ಲ. ಶಾಕುಂತಲ, ಏನು ಯಾರು ಫೋನ್ ತೆಗಿತಾ ಇಲ್ವಾ? ನಿನ್ನ ಮೂಸ್ ನೋಡೋರು ಯಾರು ಇಲ್ವಾ? ದಿ ಗ್ರೇಟ್ ಶಾಕುಂತಲಾ ದಿವಾನ್ ಇವತ್ತು ಇಂಥ ಸ್ಥಿತಿಲಿ. ಅಯ್ಯೋ